ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲ ಮೃತ್ಯುಂಜಯ್ ಆ್ಯಂಡ್ ಇವತ್ತಿನ ಒಂದು ವೆರಿ ಫ್ರೆಶ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದೆರಡು ಪಾಯಿಂಟ್ಸ್ ಡಿಸ್ಕಸ್ ಮಾಡಬೇಕಂತ ಇದ್ದೆ. ಸೊ ಅದನ್ನು ಹೇಳ್ತೀನಿ ಫಸ್ಟು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಂದು ಪ್ರೀವಿಯಸ್ ಫಸ್ಟ್ ವಿಡಿಯೋ ಗೇರ್ ಯಾವ ಥರ ಹಾಕೋದು ಅನ್ನೋ ಒಂದು ವಿಡಿಯೋಗೆ ತುಂಬ ಒಳ್ಳೆತನ ರೆಸ್ಪಾನ್ಸ್ ಮಾಡಿದ್ದಾರೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದಿಲ್ಲ, ನಿಜ ತುಂಬ ಖುಷಿ ಆಯಿತು ನಿಮ್ಮೆಲ್ಲರೂ ರೆಸ್ಪಾನ್ಸ್ ಆ ವಿಡಿಯೋಕ್ಕೆ ನೋಡಿ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಅದು ಒಂದೇ ವಿಡಿಯೋ ಮಾಡಬೇಕಂತ ಬಿಟ್ಟಿದ್ದೆ. ಆ್ಯಂಡ್ ಅದಾದಮೇಲೆ ಅದಕ್ಕೆ ಬಂದಿರೋ ರೆಸ್ಪಾನ್ಸ್ಗೆ ನೀವು ತೋರಿಸಿರೋ ಪ್ರೀತಿಗೆ ಸೊ ಇದು ಒಂದು ಪಾರ್ಟ್ನ ಕಂಟಿನ್ಯೂ ಮಾಡಬೇಕಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ಆ ವಿಡಿಯೋದ ಕಂಟಿನ್ಯೂಸ್ ಫಾರ್ಮ್ ಆಗಿರುತ್ತೆ. ಅಂದರೆ ಕಂಟಿನ್ಯೂಸ್ ಫಾರ್ಮ್ ಅಂದರೆ ಯಾವ ಥರ ಅಂದರೆ, ಫಸ್ಟಲ್ಲಿ ಬೇಸಿಕಲಿ ನೀವು ಯಾವ ಥರ ಗೇರ್ ಚೇಂಜ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ನಾನು ಇದನ್ನು ಸೀರೀಸಾಗಿ ಪಾರ್ಟಾಗಿ ಡಿವೈಡ್ ಮಾಡಿ ಒಂದು ಪೂರ್ತಿ ಟ್ಯುಟೋರಿಯಲ್ ಫಸ್ಟ್ ಡೇ ಅಂತ ಹಿಡಿದು ನೀವು ಮಾಸ್ಟರ್ ಆಗೋ ಮಟ್ಟ, ಅಂದರೆ ಯಾವುದೇ ಥರ ಕಂಪ್ಲೀಟಾಗಿ ಏನೇನು ಡೀಟೇಲ್ಸ್ ಕೊಡ್ಬೋದಲ್ಲ ನಾನಿಂತ ನಿಮಗೆ ಏನು ಹೆಲ್ಪ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಇದು ಒಂದು ಕಂಪ್ಲೀಟ್ ಸೀರೀಸ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಪ್ರತಿಯೊಬ್ಬರು ಯಾರು ಕಾರ್ ಕಲಿಬೇಕಂತ ಬರ್ತಾರಲ್ಲ, ಇಲ್ಲ ಕಾರ್ ನೋಡಿದ ತಕ್ಷಣ ಏನು ತುಂಬ ಡ್ರೈವರ್ ಸೀಟಲ್ಲಿ ಕುಂತ ತಕ್ಷಣ ಏನು ತುಂಬ ಬಟನ್ಸ್ ಇದೆ, ಯಾವ ಥರ ಏನು ಸಡನ್ನಾಗಿ ಕನ್ಫ್ಯೂಸ್ ಆಗ್ತಾರೆ, ಏನು ಇಷ್ಟೆಲ್ಲ ಬಟನ್ಸು, ಯಾವುದಕ್ಕೆ ಯಾವ್ದು ಯೂಸ್ ಮಾಡ್ತಾರೆ ಅಂತೆಲ್ಲ ಎಲ್ಲರದು ಒಂದು ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇವತ್ತು ಮಾಡ್ತಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಬೇಸಿಕಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಡ್ರೈವರ್ ಸೈಡ್ ಏನು ಡೋರ್ ಇರುತ್ತಲ್ವಾ, ನೀವು ನೋಡಿರ್ತಾರೆ ಪವರ್ ವಿಂಡೋಸ್ ಬಟನ್ಸ್ ಅಂತಾರೆ. ಆ್ಯಂಡ್ ಓ ಆರ್ ವಿ ಎಮ್ ಅಂದರೆ ರಿಯರ್ ವ್ಯೂ ಮಿರರ್ಸ್ ಇರುತ್ತಲ್ಲ, ಅದಕ್ಕೆ ಓ ಆರ್ ವಿ ಎಮ್ ಅಂತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿ ಇರುತ್ತೆ. ಆ್ಯಂಡ್ ಸಡನ್ ಆಗಿ ನೋಡಿದ ತಕ್ಷಣ ಏನು ಇಷ್ಟೊಂದು ಬಟನ್ಸು ಅಂತೆಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಂದು ಕ್ಲಿಯರ್ ಆಗಿ ಐಡಿಯಾ ಕೊಡಬೇಕಂತ ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಬೇಸಿಕ್ಸ್ ನಾನು ಒಂದು ಜಸ್ಟ್ ಹೇಳಿದ್ನಲ್ಲ ಬಟನ್ಸ್ ಯಾವ ಥರ ಇರುತ್ತೆ. ಆ್ಯಂಡ್ ಇದು ಯಾವುದೇ ಡ್ರೈವರಿಗಾಗಲಿ ಯಾರು ಕಾರ್ ಓಡಿಸೋರಿಗಾಗಲಿ ಇದು ಒಂದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಎವ್ರಿ ಟೈಮ್ ನಾವು ಜಸ್ಟ್ ಗೇರ್ ಹಾಕೋದಷ್ಟೇ ಕಲ್ತರೆ ನಡೆಯಲ್ಲ, ಬಟ್ ಸ್ಟೇರಿಂಗ್ ಯಾವ ಥರ ಆಪರೇಷನ್ ಆಗುತ್ತೆ, ಇಲ್ಲಿರೋ ಬಟನ್ಸ್ ಯಾವ್ಯಾವ ಥರ ಯೂಸ್ ಆಗುತ್ತೆ, ಯಾವುದಕ್ಕೆ ಯಾವುದು ಅಂತೆಲ್ಲ ಒಂದು ತಿಳ್ಕೊಡ್ಬೇಕು ಕೂಡ ಆಗುತ್ತೆ. ಸೊ ಅದೊಂದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಯಾವ್ಯಾವ ಬಟನ್ಸ್ನ, ಯಾವ್ಯಾವ ಪ್ಲೇಸ್ಮೆಂಟ್ಸ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದ ಮೇನ್ ಕಂಟೆಂಟ್ನ. ಸೊ ಲಾಸ್ಟ್ ಟೈಮ್ ಹೇಳಿದೆ ನಮ್ಮ ಕಾರ್ ಬಂದುಬಿಟ್ಟು ಹ್ಯುಂಡೈ ಗ್ರ್ಯಾಂಡ್ i10 ಅಂತ ಹೇಳಿ. ಇದು ಡೀಸೆಲ್ ವೇರಿಯಂಟು ಆ್ಯಂಡ್ ಇದು ಟಾಪ್ ಆ್ಯಂಡ್ ಆಸ್ಟ್ರಾ ವೇರಿಯಂಟು. ಸೊ ನಿಮಗೆ ಕೆಲವೊಂದು ಜಾಸ್ತಿ ಬಟನ್ಸ್ ಕಾಣಿಸುತ್ತೆ, ಲೈಕ್ ಈ ಥರ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಇದೆಲ್ಲ ನಾರ್ಮಲಾಗಿ ಎಲ್ಲ ಗಾಡಿನಲ್ಲಿ ಇರುತ್ತೆ. ಟ್ರಿಪ್ ಮೀಟರ್ ಆಗಲಿ ಮತ್ತು ಒಂದು ರಿಸೆಟ್ ಕೂಡ ಬರುತ್ತೆ. ಆ್ಯಂಡ್ ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ, ಬಟ್ ಹಾಗೆ ಒಂದು ಬ್ರೀಫಾಗಿ ಐಡಿಯಾ ಹೇಳ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನಾವು ಇವತ್ತು ಮಾತಾಡ್ತಿರೋದು ಮೇನ್ ಕಂಟೆಂಟ್ಸ್ ಏನಂದರೆ, ಇದು ಬಟನ್ನು ಇಲ್ಲೇನಿದೆಲ್ಲ ಇದು ಮತ್ತು ಈ ಕಡೆ ಇರೋದು, ಇವು ಆಲ್ಮೋಸ್ಟ್ ಎಲ್ಲ ಯಾವುದೇ ನೀವು ಕಾರ್ ತೊಗೊಳ್ಬೋದು ಅದರಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಇವು ಮೇನ್ ಫಂಕ್ಷನಲ್ ಬಟನ್ಸ್ ಅಂತಾರೆ. ಒಂದು ಲೈಟ್ ಕಂಟ್ರೋಲ್ ಆಗಲಿ ಅಥವಾ ವೈಪರ್ ಇರ್ತಲ್ಲ, ವೈಪರ್ ವಾಶ್ ಮಾಡೋಕ್ಕೆ ಕಂಟ್ರೋಲ್ ಮಾಡೋ ಬಟನ್ಸ್ ಆಗಲಿ ಯೂಸ್ ಆಗುತ್ತೆ. ಸೊ ಇನ್ನೊಂದು ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನೊಂದು ಇಂಪಾರ್ಟೆನ್ಸ್ ಏನಂದರೆ ಇದು ಬಟನ್ಸು, ಇವೆಲ್ಲ ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್. ಕೆಲವೊಂದು ಗಾಡಿನಲ್ಲಿ ನೀವು ಇವು ಎರಡಷ್ಟೇ ನೋಡ್ಬೋದು, ಯಾಕಂದರೆ ಅದು ಬೇಸ್ ಮಾಡೆಲ್ ಆಗಲಿ ಇಲ್ಲ ಬೇಸ್ ಮೇಲೆ ಒಂದು ವೇರಿಯಂಟ್ ಆಗಿದ್ದರೆ ಅದರಲ್ಲಿ ಇದೆರಡಷ್ಟೇ ಬರುತ್ತೆ, ಇವೆರಡು ಬಟನ್ಸ್ ಅಷ್ಟೇ ಇರುತ್ತೆ. ಆ್ಯಂಡ್ ಹಿಂದಿನ ಎರಡು ಇರೋಲ್ಲ, ಯಾಕಂದರೆ ಲೋವರ್ ವೇರಿಯಂಟಲ್ಲಿ ರೋಲೇಬಲ್ ಇರುತ್ತಲ್ವ, ಅದು ತಿರುಗಿಸೋದು ಆ ಥರ ಇರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಸೆಂಟ್ರಲ್ ಲಾಕಿಂಗ್ ಬಟನ್ ಅಂತ ಹೇಳಿ. ಸೊ ಈ ಬಟನ್ ಎಲ್ಲ ಒಮ್ಮೆ ನೋಡ್ಕೊಳ್ಳಿ ನೀವು ಫಸ್ಟು. ಆ್ಯಂಡ್ ಯಾರ್ಯಾರಿಗೆಲ್ಲ ಈ ಬಟನ್ಸ್ ಬಗ್ಗೆ ಆಲ್ರೆಡಿ ಗೊತ್ತು, ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದೋಕ್ಕೆ. ಈಗ ನಾನು ಕಾರಿನ ಇಗ್ನಿಷನ್ ಆನ್ ಮಾಡಿದ್ದೀನಿ. ಇದು ಆಟೋ ಡೌನ್ ಅಂತ ಇರುತ್ತೆ, ಎಲ್ಲ ಮಾಡೆಲಲ್ಲೂ ಸಿಗಲ್ಲ, ನಿಮಗೆ ಸೆಲೆಕ್ಟೆಡ್ ಮಾಡೆಲ್ಸಲ್ಲಿ ಸಿಗುತ್ತೆ. ಏನಂತಂದರೆ ಆಟೋ ಡೌನ್ ಅಂದಾಗ ನೀವು ಒತ್ತಿ ಹಿಡಿದಾಗ ಮಾತ್ರ ಅವು ಅಪ್ಪು ಡೌನ್ ಆಗ್ತಿರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಈಗ ಒತ್ತಿದ ಡೌನ್ ಆಗ್ತಿದೆ, ಬಿಟ್ಟರೆ ನಿಲ್ಲುತ್ತೆ, ವಾಪಸ್ ಮ್ಯಾನೇಜ್ ಮಾಡಿದ್ರೆ ಇದು ವಿಂಡೋ ಕ್ಲೋಸ್ ಆಗುತ್ತೆ. ಸೊ ಡ್ರೈವರ್ ಸೈಡ್ ಯಾವ ಥರ ಇರಲ್ಲ, ಡ್ರೈವರ್ ಸೈಡ್ ಕನ್ವೀನಿಯನ್ಸಿಗೋಸ್ಕರ ಆಟೋ ಡೌನ್ ಆಟೋ ಅಪ್ ಅಂತ ಇರುತ್ತೆ. ನೋಡಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಜಸ್ಟ್ ನೀವು ಒಂದು ಸಾರಿ ಒತ್ತಿದ್ರೆ ಆಯಿತು. ನಾನು ಇಲ್ಲಿ ಕೈ ಕೂಡ ತೆಗೆದಿದ್ದೀನಿ, ನೀವು ನೋಡ್ಬೋದು, ಅದು ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಆದರೆ ಅದೇ ರೀತಿ ಆಟೋಮೆಟಿಕ್ ಅಪ್ ಆಗಲ್ಲ. ಇದೊಂದು ಫೀಚರ್ ಇರುತ್ತೆ, ಆಲ್ಮೋಸ್ಟ್ ನಿಮಗೆಲ್ಲ ಒಂದು ಕಾರ್ಸಲ್ಲಿ ಸಿಗುತ್ತೆ, ಬೇಸ್ ಮಾಡಲಲ್ಲಿ ಸಿಗಲ್ಲ. ಟಾಪ್ ಆ್ಯಂಡಿಗೆ ಹೋದಾಗ ನಿಮಗೆಲ್ಲ ಥರ ಕಂಟ್ರೋಲ್ ಸಿಗುತ್ತೆ. ಓಕೆ, ಇದು ಬಂದುಬಿಟ್ಟು 4 ಪವರ್ ವಿಂಡೋಸ್ ಆಯಿತು. ಸೊ ನೆಕ್ಸ್ಟ್ ಇದೇನಂದರೆ ಸೆಂಟ್ರಲ್ ಲಾಕಿಂಗ್ ಬಟನ್. ಇಲ್ಲಿ ನೋಡಿ ನೀವು ಸೆಂಟ್ರಲ್ ಲಾಕಿಂಗ್ ಆಗ್ತಿರ್ಬೋದು. ಈಗ ನೀವು ಕಾರ್ ಹೋಗ್ತಿರುತ್ತೆ ಆ್ಯಂಡ್ ಸಡನ್ನಾಗಿ ಏನೋ ಯಾವುದೇ ಡೋರ್ ಓಪನ್ ಆಗಬಾರ್ದು ಅನ್ನೋ ನಿಮ್ಮ ಸೇಫ್ಟಿಗೆ ಒಂದು ಥರ ಸೇಫ್ಟಿ ಫೀಚರ್ ಇದು. ಇದನ್ನೇ ನೀವು ಒತ್ತಿದಾಗ ಇಲ್ಲಿ ನೋಡಿ 1, 2 ಎಲ್ಲ ಓಪನ್ ಇದೆ ಅಲ್ವಾ, ನಾವು ಒತ್ತಿದ ತಕ್ಷಣ ಇದು ಲಾಕ್ ಆಗುತ್ತೆ. ಸೊ ಗಾಡಿದು ಡ್ರೈವರ್ ಸೈಡ್ ಕಂಟ್ರೋಲ್ ಇರುತ್ತೆ, ಇದು ಹಿಂಗೆ ಪ್ರೆಸ್ ಮಾಡಿದಾಗ ಅಷ್ಟು ಡೋರ್ಸ್ ಲಾಕ್ ಆಗುತ್ತೆ.
ಸೊ ನೆಕ್ಸ್ಟ್ ಇದೊಂದು ಸೇಫ್ಟಿ ಫೀಚರು ಯಾವ ಥರ ಅಂದರೆ ಈ ಬಟನ್ ಪ್ರೆಸ್ ಮಾಡಿದಾಗ ಹಿಂದೆ ಕುಂತಿರೋ ಪ್ಯಾಸೆಂಜರ್ಸ್ನ ವಿಂಡೋ ಏನಿರುತ್ತಲ್ವ ಅವು ಡೌನ್ ಆಗಲ್ಲ. ಈ ಥರ ಯಾಕೆ ಕೊಟ್ಟಿರ್ತಾರೆ ಅಂದರೆ ಕಿಡ್ ಸೇಫ್ಟಿ ಫೀಚರ್ಸ್ ಇರ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳು ಇರ್ತವೆ, ಹಿಂದೆ ಕುಂತಾಗ ಸಡನ್ನಾಗಿ ಗಸಾಗುವಾಗ ಈ ಪವರ್ ವಿಂಡೋ ಬಟನ್ ಒತ್ತಿ ಅವರು ಕೆಲವೊಂದು ಟೈಮ್ ಆಕ್ಸಿಡೆಂಟ್ಸ್ ಹ್ಯಾಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹಿಂದ್ಗಡೆ ಕಿಡ್ಸ್ ಕುಂತಾಗ ನಾವು ಈ ಬಟನ್ ಒತ್ತಿ ಅವರು ವಿಂಡೋ ಕೆಳಗಡೆ ಇಳಿಸ್ಲಾರ್ದಂಗೆ ನೋಡ್ಕೋಬೋದು. ಸೊ ಅದಕ್ಕೋಸ್ಕರ ಈ ಬಟನ್ನು. ಸೊ ಇನ್ನೊಂದು ಬಟನ್ ಬಂದ್ಬಿಟ್ಟು ಇದು ORVM ಎಲೆಕ್ಟ್ರಿಕಲ್ ORVM ಅಡ್ಜಸ್ಟರ್. ಇದು ಸೆಂಟ್ರಲ್ ಇದ್ದಾಗ ಯಾವುದೇ ಥರ ಆಪರೇಟ್ ಆಗಲ್ಲ. ಇದು ರೈಟ್ ಮಿರರು, ಇದು ಲೆಫ್ಟ್ ಮಿರರಿಗೆ ನಾವು ಸ್ವಿಚ್ ಮಾಡಿಕೊಂಡು ಇಲ್ಲಿದೆಲ್ಲ 4 ಥರ ಬಟನ್ಸು, ಇದು ಅಪ್ಪು ಡೌನು ಲೆಫ್ಟ್ ರೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಗೆ ಹಾಗೆ ತೋರಿಸ್ತೀನಿ, ಇದು ಮೂಮೆಂಟ್ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು, ನಾನು ರೈಟ್ ಸೈಡ್ ಇದು ಮಾಡ್ತಿದ್ದೀನಿ, ಮಿರರ್ ಮೂವ್ಮೆಂಟ್ ಆಗ್ತಿದೆ. ಸೊ ಲೆಫ್ಟ್ ಸೈಡ್ ಮಾಡ್ತಿದ್ದೀನಿ, ಲೆಫ್ಟ್ ಸೈಡಿಗೆ ಮಿರರ್ ಮೂವ್ಮೆಂಟ್ ಆಗ್ತಿದೆ. ಆ್ಯಂಡ್ ಡೌನ್ ಸೈಡು ಮತ್ತು ಅಪ್ ಸೈಡು ಮಿರರ್ ಮೂವ್ಮೆಂಟ್ ಆಗ್ತಿರೋದನ್ನು ನೀವು ನೋಡ್ತಿರ್ಬೋದು. ಫ್ರೆಂಡ್ಸ್, ಈಗ ನೀವು ಅದೆರಡು ಬಟನ್ ನೋಡಿದಲ್ವಾ, ನೆಕ್ಸ್ಟ್ ಈ ಬಟನ್ ನೋಡೋಣ. ಇದು ಮಿರರ್ ಫೋಲ್ಡ್ ಮಾಡೋಕ್ಕೆ ಬಟನ್ನು. ಇದನ್ನು ಒತ್ತಿದಾಗ ಇದು ಕೆಳಗಿದೆ ಅಂದ್ಕೊಳ್ಳಿ, ಇದು ಮಿರರ್ ಫೋಲ್ಡ್ ಆಗಿರುತ್ತೆ. ಇದನ್ನು ರಿಲೀಸ್ ಮಾಡಿದಾಗ ಮಿರರ್ ಓಪನ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾನು ಈ ಬಟನ್ನ ಪ್ರೆಸ್ ಮಾಡಿದಾಗ ಮಿರರ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಯಿತು. ಇದನ್ನೇ ಇನ್ನೊಂದು ಸರ್ತಿ ನಾನು ಪ್ರೆಸ್ ಮಾಡಿದಾಗ ಮಿರರ್ ಓಪನ್ ಆಗುತ್ತೆ. ಸೊ ಈ ಥರ ಇದೊಂದು ಫೀಚರ್ ಇದೆ ಇದರಲ್ಲಿ. ಓಕೆ ಗೈಸ್, ಒಮ್ಮೆ ರಿವೈಸ್ ಮಾಡಬೇಕಂದ್ರೆ ಇವು 4 ಪವರ್ ವಿಂಡೋ ಬಟನ್ನು, ಇದು ಸೆಂಟ್ರಲ್ ಲಾಕಿಂಗ್ ಬಟನ್ನು, ಇದು ಹಿಂದಿಂದ ವಿಂಡೋನ ಕೆಳಗೆ ಇಳಿಸಲಾರ್ದರ ಥರ ಮಾಡೋದು, ಇದು ಮಿರರ್ ಅಡ್ಜಸ್ಟಿಂಗು. ಸೊ ಇದು ಬೇಸಿಕ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ. ಈಗ ಇಗ್ನಿಷನ್ ಆನ್ ಮಾಡಿದ್ದೀನಿ ನಾನು. ಸೊ ನೋಡ್ತಿರ್ಬೋದು, ಇದು ಆಫ್ ಅಂತ ಇದ್ದಾಗ ಇದು ಮೇನ್ ಲೈಟ್ ಏನಿರುತ್ತಲ್ವ ಅದನ್ನು ಆಫ್ ಇರುತ್ತೆ. ಇದನ್ನು ಮಾಡಿದಾಗ ಜಸ್ಟ್ ಒಂದು ಸಣ್ಣದ ಲೈಟ್ ಏನಿರುತ್ತಲ್ವ, ಪೈಲಟ್ ಲ್ಯಾಂಪ್ ಅಂತಾರಲ್ವ, ಅದು ಪೈಲಟ್ ಲ್ಯಾಂಪ್ ಆನ್ ಆಗುತ್ತೆ. ನೆಕ್ಸ್ಟ್ ನೀವು ಇದನ್ನು ಆನ್ ಮಾಡಿದಾಗ ನಿಮ್ಮದು ಮೇನ್ ಹೆಡ್ಲೈಟು, ಗಾಡಿದು ಏನು ಮೇನ್ ಹೆಡ್ಲೈಟ್ ಇರುತ್ತಲ್ವ ಅದು ಆನ್ ಆಗುತ್ತೆ. ಇಲ್ಲೊಂದು ಬಟನ್ ಇದೆ, ಇದು ರಿಂಗು. ಇದು ಆಫ್ ಅಂತ ಇದ್ದಾಗ ಇದು ಫಾಗ್ ಲ್ಯಾಂಪ್ ಸ್ವಿಚ್ಚು. ಇದು ಆಫಲ್ಲಿದ್ದಾಗ ನಿಮ್ಮ ಗಾಡಿದು DRL ಅಂತ ಇರುತ್ತಲ್ವ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್, ಅದು ಆನ್ ಆಗಿರುತ್ತೆ. ನೀವು ಇದನ್ನು ಆನ್ ಮಾಡಿದಾಗ ನಮ್ಮ ಗಾಡಿಯ ಫಾಗ್ ಲ್ಯಾಂಪ್ಸು ಆನ್ ಆಗುತ್ತೆ. ಸೊ ಇದು ಅರ್ಥ ಆಯ್ತಲ್ವ ನಿಮಗೆ. ಸೊ ಇದು ಆಫು, ಇದು ಪೈಲಟ್ ಲ್ಯಾಂಪ್ಸು, ಇದು ಮೇನ್ ಹೆಡ್ ಲ್ಯಾಂಪ್ಸು. ಆಫ್ ಮಾಡಬೇಕಂದ್ರೆ ಈ ಥರ ಇದು DRL ಆನ್ ಇರುತ್ತೆ, ಇದು ಫಾಗ್ ಲ್ಯಾಂಪ್ ಆನ್ ಆಫ್ ಸ್ವಿಚ್ಚು. ಸೊ ಇಷ್ಟೊಂದು ತಿಳಿತು. ಸೊ ಇದರಲ್ಲಿ ನೀವು ಇನ್ನೊಂದು ಏನಿರುತ್ತೆ ಅಂದರೆ ಡಿಪ್ ಆ್ಯಂಡ್ ಡಿಮ್ ಮಾಡೋದಿರುತ್ತೆ. ಇನ್ ಕೇಸ್ ನೀವು ನೈಟ್ ಜರ್ನಿಯಲ್ಲಾಗಲಿ ಫ್ರಂಟ್ ಬಂದಾಗ ಡಿಪ್ ಮಾಡಬೇಕಲ್ವಾ, ಸೊ ಒಳಗೆ ಮಾಡಿದರೆ ಡಿಪ್ಪು. ಇಲ್ಲಿ ನೋಡಿ, ಇದು ಕೆಳಗಡೆ ಇರುತ್ತೆ ಈ ಥರ. ನಿಮಗೆ ಕರೆಕ್ಟ್ ಕನ್ವೀನಿಯನ್ಸ್ ಆಗಲಿಲ್ಲ ಅಂದರೆ ಚೆಕ್ ಮಾಡಿ. ಇದನ್ನು ಒಂದು ಸಾತಿ ಒಳಗೆ ಮಾಡಿದಾಗ ಇದು ಡಿಪ್ಪು. ನೀವು ಪಾಸ್ ಕೊಡಬೇಕಂದ್ರೆ ಹಿಂಗೆ ಮಾಡಬೇಕು, ಡೈರೆಕ್ಟಾಗಿ ಹಿಂಗೆ ಪಾಸ್ ಕೊಟ್ಟಾಗ ಇದು ಈ ಥರ ಆಗುತ್ತೆ. ಸೊ ಇದು ಡಿಪ್ಪು, ನೆಕ್ಸ್ಟು ಪಾಸು, ಈ ಥರ ಇರುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾವು ಲೈಟಿಂಗ್ ಕಂಟ್ರೋಲ್ ನೋಡಿದ್ವಿ. ಈಗ ಇಂಡಿಕೇಟರ್ ನೋಡೋಣ. ಇಂಡಿಕೇಟರ್ ಇದರಲ್ಲೇ ಇರುತ್ತೆ. ಇದೇನು ನೀವು ಲೈಟ್ ಸ್ವಿಚ್ ಇರುತ್ತಲ್ವ ಅದರಲ್ಲೇ ಇರುತ್ತೆ. ಇಂಡಿಕೇಟರ್ಸಲ್ಲಿ ನೀವು ಇದನ್ನು ಮೇಲ್ಗಡೆ ಪ್ರೆಸ್ ಮಾಡಿದಾಗ ಲೆಫ್ಟ್ ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ, ಮತ್ತು ಇದನ್ನ ಕೆಳಗಡೆ ಪ್ರೆಸ್ ಮಾಡಿದಾಗ ನಿಮಗೆ ರೈಟ್ ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ. ನೋಡಿ ನಾನು ತೋರಿಸ್ತೀನಿ. ಮೇಲೆ ಮಾಡಿದಾಗ ಲೆಫ್ಟ್ ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ, ಮತ್ತು ಕೆಳಗಡೆ ಬಂದಾಗ ರೈಟ್ ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ನೀವು ಹೈವೇದಲ್ಲಿ ಲೇನ್ ಚೇಂಜ್ ಮಾಡ್ತಿರ್ತೀರ, ಒಂದು ಲೇನಿಂದ ಇನ್ನೊಂದು ಲೇನ್ ಚೇಂಜ್ ಮಾಡ್ತಿರ್ತೀರ, ಅವಾಗ ಜಸ್ಟ್ 3 ಟೈಮ್ಸ್ ಫ್ಲ್ಯಾಶ್ ಆಗೋಕ್ಕೆ ಇದನ್ನು ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು. ಇದಕ್ಕೆ ಲೇನ್ ಚೇಂಜಿಂಗ್ ಫೀಚರ್ ಅಂತಾರೆ. ಇದು ಇಂಡಿಕೇಟರೇ ಲೇನ್ ಚೇಂಜಿಂಗ್ ಇಂಡಿಕೇಟರ್. ಇದರಲ್ಲಿ ಒಮ್ಮೆ ಜಸ್ಟ್ ಪ್ರೆಸ್ ಮಾಡಿದಾಗ ಅದು 3 ಟೈಮ್ಸ್ ಕ್ಲಿಕ್ ಆಗಿ ಬಂದಾಗುತ್ತೆ. ಅದೇ ರೀತಿ ರೈಟ್ ಸೈಡ್ ಮಾಡಬೇಕಂದ್ರೆ ಜಸ್ಟ್ ಒಮ್ಮೆ ಪ್ರೆಸ್ ಮಾಡಿ ನೋಡಿ, ಇಲ್ಲಿ 3 ಟೈಮ್ಸ್ ಫ್ಲ್ಯಾಶ್ ಆಗಿ ಅದು ಆಟೋಮೆಟಿಕಲಿ ಆಫ್ ಆಗುತ್ತೆ. 1 2 3. ಸೊ ಇದಕ್ಕೆ ಲೇನ್ ಚೇಂಜಿಂಗ್ ಇಂಡಿಕೇಟರ್ ಅಂತಾರೆ. ಸೊ ಆಲ್ಮೋಸ್ಟ್ ಲೈಟಿಂಗ್ ಪಾರ್ಟ್ ಇಲ್ಲಿ ಈ ಕಡೆ ಇರುತ್ತೆ. ಬನ್ನಿ ಈಗ ವೈಪರ್ ಕಂಟ್ರೋಲಿಂಗ್ ಪಾರ್ಟ್ಗೆ ಬರೋಣ. ಆ್ಯಂಡ್ ವೈಪರ್ ಕಂಟ್ರೋಲ್ ಅಂದರೆ ನಾವು ಮಳೆ ಬರುವಾಗ ಏನು ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದು ವೈಪರ್ಸು. ಇಲ್ಲಿ ಕಾಣಿಸ್ತಿದೆ ಅಲ್ಲ ಮುಂದೆ ಬ್ಲ್ಯಾಕು, ಇಲ್ಲಿ ಅದು ವೈಪರ್ಸು, ಅದರ ಕಂಟ್ರೋಲು. ಸೊ ಮಿಸ್ಟ್ ಅಂತ ಇದೆ ಇಲ್ಲಿ. ಫಸ್ಟು ಮಿಸ್ಟ್ ಅಂದರೆ ಒಂದು ಸರಿ ಪ್ರೆಸ್ ಮಾಡಿದ್ರೆ ಜಸ್ಟ್ ಒಂದು ಸಲ ವೈಪ್ ಮಾಡಿ ಬಂದಾಗ್ಬಿಡುತ್ತೆ. ಸೊ ಸೆಕೆಂಡು INT ಅಂತ ಇದೆ. INT ಇದ್ದಾಗ ನೀವು ಸ್ಪೀಡ್ ನೋಡ್ಬೋದು ಯಾವ ಥರ ಇದೆ ಅಂತ. INT ಇದೆ, ಆನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಟೈಮ್ ಡಿಲೇ ತುಂಬ ಇರುತ್ತೆ. ಒಂದು ಸಾರ್ತಿ ವೈಪ್ ಮಾಡಿ ನೆಕ್ಸ್ಟ್ ವೈಪಿಗೆ ತುಂಬ ಟೈಮ್ ಡಿಲೇ ಇರುತ್ತೆ. ಅದಾದಮೇಲೆ ಈಗ ನೋಡಿ ಲೋ ಆನ್ ಮಾಡ್ತಿದ್ದೀನಿ. ಲೋ ಇದ್ದಾಗ
ಟೈಮ್ ಡಿಲೇ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಈಗ INT ನೋಡಿದ್ರಿ, ಲೋ ನೋಡಿದ್ರಿ. ಈಗ ಹೈ ಸ್ಪೀಡ್ ಜೋರಾಗಿ ತುಂಬ ಫಾಸ್ಟಾಗಿ ಮಳೆ ಬರ್ತಿದೆ ಅಂದಾಗ ನೀವು ಹೈ ಆನ್ ಮಾಡಬೇಕಾಗುತ್ತೆ. ಹೈ ಇದ್ದಾಗ ಅದ್ರ ಸ್ಪೀಡ್ ನೋಡಿ ಎಷ್ಟು ಸ್ಪೀಡ್ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಯಾವ ಥರ ಸ್ಪೀಡ್ ವೇರಿಯಸ್ ಸ್ಪೀಡ್ಸ್ ಇದೆ ಅಂತ. ಸೊ ಇನ್ ಕೇಸ್ ಈಗ ನೀವು ದಾರಿಲಿ ಹೋಗ್ತಿರ್ತಾರ, ಏನೋ ನಿಮ್ಮ ವಿಂಡ್ಶೀಲ್ಡ್ ಧೂಳಾಯಿತು ಆ ಥರ ಅಂದಾಗ ನೀವೇನು ಮಾಡ್ಬೋದಂದರೆ, ಇದೇನು ಬಟನ್ ಇರುತ್ತಲ್ವಾ ನಿಮ್ಮದು ವೈಪರ್ ಕಂಟ್ರೋಲ್ ಬಟನ್ನು, ಅದನ್ನು ನಿಮ್ಮ ಹತ್ರ ಪ್ರೆಸ್ ಮಾಡ್ಕೋಬೇಕು. ಅಂದರೆ ಈ ಥರ ಒಳಗಡೆ ಪ್ರೆಸ್ ಮಾಡ್ಕೊಂಡಾಗ ಅದು 1 ಟೈಮ್ ಅದು ನೀರಿಂದು ಜೆಟ್ ಸ್ಪ್ರೇ ಆಗಿ 2 ಟೈಮ್ಸ್ ವೈಪ್ ಆಗುತ್ತೆ, ಅಂದರೆ ಕ್ಲೀನ್ ಆಗುತ್ತೆ. ನಿಮ್ಗೇನಾದರೂ ಹೊಲ್ಸೋದು ಬಿತ್ತು, ಏನಾದರೂ ಧೂಳು ಬಿತ್ತು, ರೋಡ್ ಕರೆಕ್ಟ್ ಕಾಣ್ತಿಲ್ಲ ಅಂದಾಗ ನೀವು ಈ ಫೀಚರ್ನ ಆನ್ ಮಾಡಿಕೊಂಡು ನಿಮ್ಮ ವಿಂಡ್ ಸ್ಕ್ರೀನ್ನ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಫೀಚರ್ ಇದೆ ಇದರಲ್ಲಿ, ಏನಂದರೆ ರಿಯರ್ ಕೂಡ ಒಂದು ವೈಪರ್ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ರಿಯರ್ ಕೂಡ ವೈಪರ್ ಇದೆ. ನೀವು ಇದನ್ನು ಆನ್ ಮಾಡಿದಾಗ ಅದು ವೈಪಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ಕೂಡ ವಾಟರ್ ಜೆಟ್ ಬಿಡಬೇಕಂದ್ರೆ ಇಲ್ಲೇನಿದೆ ಅಲ್ಲ, ಈ ಥರ ಮಾಡಿದಾಗ ಅಲ್ಲಿ ಕೂಡ ಒಂದು ವಾಟರ್ ಜೆಟ್ ಸ್ಪ್ರೇ ಆಗುತ್ತೆ. ಸೊ ಈ ಥರ ಇದು ಓವರ್ ಆಲ್ ವೈಪರ್ ಕಂಟ್ರೋಲ್ಸು. ಓಕೆ ಫ್ರೆಂಡ್ಸ್, ಈಗ ಬನ್ನಿ ಇದು AC ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಆಟೋ ಅಂತ ಇದೆ. ನಮ್ಮ ಗಾಡಿಯಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಇದೆ. ಅಂದರೆ ಕ್ಲೈಮೇಟ್ ನಾವು ಆಟೋ ಒತ್ತುಬಿಟ್ರೆ ಹೊರಗಿನ ಕ್ಲೈಮೇಟ್ಗೆ ಯಾವ ಥರ ಸೆಟ್ ಮಾಡಬೇಕಂತ ಅದೇ ಡಿಸೈಡ್ ಮಾಡಿ ಅದೇ ಸೆಟ್ ಮಾಡುತ್ತೆ, ಟೆಂಪ್ರೇಚರು ಮತ್ತು ಫ್ಯಾನ್ ಸ್ಪೀಡು. ಇಲ್ಲಿ ನೋಡಿ, ಮ್ಯಾನ್ಯುವಲಿಗೆ ಆನ್ ಮಾಡಬೇಕಂದ್ರೆ ನೀವು ಇದನ್ನು ಈ ಕಡೆ ತಿರುಗಿಸ್ಬೇಕು. ಇದು ಟೆಂಪ್ರೇಚರ್ ಸೆಟ್ ಮಾಡೋದು. ಮಿನಿಮಮ್ ಟೆಂಪ್ರೇಚರ್ ಬಂದುಬಿಟ್ಟು 17.5 ಆ್ಯಂಡ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ನೀವು ಹೀಟ್ ಮಾಡಬೇಕಂದ್ರೆ ಇದು 31.5 ಮಟ್ಟ ಬರುತ್ತೆ. ಆ್ಯಂಡ್ ಇದು ಟೆಂಪ್ರೇಚರ್ ಸೆಟ್ಟಿಂಗು. ಇದು ಫ್ಯಾನ್ ಇನ್ ಬ್ಲೋವರ್ ಸೆಟ್ಟಿಂಗು ಇಲ್ಲಿದೆ ನೋಡಿ, ಇದು ಫ್ಯಾನ್ ಬ್ಲೋವರ್. ಇದು ಲೋ ಇದ್ದಾಗ ನಿಮಗೆ ಸ್ಲೋ ಆಗಿ ಬರುತ್ತೆ ಗಾಳಿ. ಮತ್ತು ಇದು ಫುಲ್ ಮಾಡಿದ್ದೀನಿ, ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು ಈಗ ಆಲ್ರೆಡಿ. ಸೊ ಇದು ಫ್ಯಾನ್ ಇನ್ ಕಂಟ್ರೋಲ್ಸು. ಆ್ಯಂಡ್ ಇದು ಫ್ರಂಟ್ ನಿಮಗೆ ಮಂಜೆಲ್ಲ ಇದ್ದಾಗ ಒಂಥರ ಗ್ಲಾಸ್ ನಿಮಗೆ ಕರೆಕ್ಟ್ ಕಾಣೋದೇ ಇಲ್ಲ, ಆವಾಗ ನೀವು ಇದನ್ನ ಫ್ರಂಟ್ ಡಿಫಾಗರ್ ಆನ್ ಮಾಡ್ಬೋದು. ಇದು ಫ್ರಂಟ್ ಡಿಫಾಗರು ಮತ್ತು ಇದು ರಿಯರ್ ಡಿಫಾಗರ್ ಕೂಡ ಆನ್ ಮಾಡ್ಕೋಬೋದು. ಆ್ಯಂಡ್ ಇದು ಮೋಡ್ ಅಂದಾಗ ಮೋಡ್ ಸೆಲೆಕ್ಷನ್ ಬರುತ್ತೆ. ಇದು ನಿಮಗೆ ಫ್ರಂಟ್ಗೆ ಮತ್ತು ಕಾಲಿಗೆ ಎರಡಕ್ಕೂ ಗಾಳಿ ಬರುತ್ತೆ. ಇದು ಕೇವಲ ಕೆಳಗೆ ಕಾಲ ಹತ್ರ ಗಾಳಿ ಬರುತ್ತೆ. ಆ್ಯಂಡ್ ಇದು ಆನ್ ಮಾಡಿದಾಗ ಡಿಫಾಗರು ಪ್ಲಸ್ ನಿಮ್ಗೆ ಓವರ್ ಆಲ್ ವೆಂಟಿಲೇಷನ್ ಎಲ್ಲ ಆಗುತ್ತೆ. ಆ್ಯಂಡ್ ಈ ಥರ ಮೋಡ್ ಇದ್ದಾಗ ನಿಮ್ಗೆ ಫ್ರಂಟ್ ಅಷ್ಟೇ ಗಾಳಿ ಬರುತ್ತೆ. ಸೊ ಇದೆಲ್ಲ ಒಂಥರ ಫೀಚರ್ಸ್ ಇದೆ. AC ಕಂಟ್ರೋಲ್ಸ್ ಆಲ್ಮೋಸ್ಟ್ ಎಲ್ಲ ಮ್ಯಾನುಫ್ಯಾಕ್ಚರರು ಎಲ್ಲ ಗಾಡಿಯಲ್ಲಿ ಸೇಮ್ ಇರುತ್ತೆ. ಆ್ಯಂಡ್ ಎಲ್ಲದರಲ್ಲೂ ಆಟೋ AC ಸಿಗಲ್ಲ, ಕೆಲವೊಂದು ಸೆಲೆಕ್ಟೆಡ್ ಮಾಡಲ್ಸಲ್ಲಿ ಮಾತ್ರ ಸಿಗುತ್ತೆ. ಸೊ ಇದು ಬೇಸಿಕ್ ಆಗಿ ಹೇಳಿದೆ ನಿಮಗೆ AC ಯಾವ ಥರ ಕಂಟ್ರೋಲ್ ಅಂತ. ಒಂದು ಸಣ್ಣ ಬಟನ್ ಇದೆ, ಇದಕ್ಕೆ ಹೆಡ್ಲ್ಯಾಂಪ್ ಲೆವೆಲಿಂಗ್ ಬಟನ್ ಅಂತಾರೆ. ನೀವು ಲೆವೆಲ್ ಆಫ್ ಥ್ರೋ ಏನಿರುತ್ತಲ್ವ ನಿಮ್ಮ ಹೆಡ್ಲ್ಯಾಂಪ್ ಅಂತ ರೋಡ್ ಮೇಲೆ, ಅದನ್ನು ಕೂಡ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಹೆಡ್ಲ್ಯಾಂಪ್ ಲೆವೆಲಿಂಗ್ನ ನೀವು ಮೇಲ್ ಬೇಕು ಕೆಳಗೆ ಬೇಕು ಅಂತ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಮೇನ್ ಲ್ಯಾಂಪ್ನ ಸಣ್ಣ ಪಾರ್ಟ್ ಕವರ್ ಮಾಡಬೇಕಂದ್ರೆ ಇದು ಫ್ಯೂಲ್ ಟ್ಯಾಂಕ್ ಲಿಡ್ ಏನಿರುತ್ತಲ್ವ ಅದನ್ನು ಓಪನ್ ಮಾಡೋಕ್ಕೆ ಈ ಬಟನ್, ಇದನ್ನು ನೀವು ಮೇಲ್ ಪ್ರೆಸ್ ಮಾಡಿದಾಗ ನಿಮ್ಮದು ಫ್ಯೂಲ್ ಲಿಡ್ ಓಪನ್ ಆಗುತ್ತೆ. ಆ್ಯಂಡ್ ಬೋನೆಟ್ ಓಪನ್ ಮಾಡಬೇಕಂದಾಗ ಇದನ್ನು ನಿಮ್ಮ ಹತ್ರ ಪ್ರೆಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ತಗೊಂಡಾಗ ಇದು ನಿಮ್ಮದು ಫ್ರಂಟ್ ಬೋನೆಟ್ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಪೂರ್ತಿ ವಿಡಿಯೋ ಆ್ಯಂಡ್ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್, ನೀವು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತೀರಾ, ಬಟ್ ವಿಡಿಯೋಸ್ಗೆ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಸಬ್ಸ್ಕ್ರೈಬ್ ಮಾಡಿರಲ್ಲ. ಸೊ ಒಂದು ರಿಮೈಂಡರ್ ಏನಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಕಂಟೆಂಟ್ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ನಾನೊಬ್ಬನ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕನ್ನಡ ಕ್ರಿಯೇಟರ್ಸ್ಗೆ ಒಂದು ಸಪೋರ್ಟ್ ಮಾಡಿ ನೀವು. ಯಾಕಂದರೆ ಆಲ್ಮೋಸ್ಟ್ ಹಿಂದಿ ಇಂಗ್ಲೀಷಲ್ಲೆಲ್ಲ ಕ್ರಿಯೇಟರ್ಸ್ ಇದ್ದಾರೆ, ಅವರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬಿಂದು ಫ್ಯಾನ್ ಫೆಸ್ಟಲ್ಲೆಲ್ಲ ಹೋಗ್ತಿದ್ದಾರೆ. ಬಟ್ ನಮ್ಮ ಕನ್ನಡದವರೇ ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಸೊ ನಾನಂತಲ್ಲ, ಯಾರೇ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ ಒಳ್ಳೆ ಕಂಟೆಂಟ್ ಮಾಡ್ತಾರೆ ಅನಿಸಿದರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟಿಂದ ನಾಳೆ ನಾವು ಕನ್ನಡನ ಫ್ಯಾನ್ ಫೆಸ್ಟ್ ಲೆವೆಲ್ ಮಟ್ಟನೂ ಮುಟ್ಬೋದು. ಸೊ ಎಲ್ಲರೂ ಕೂಡಿ ವರ್ಕ್ ಮಾಡಿದಾಗ ಮಾತ್ರ ಇದು ಸಾಧ್ಯ. ಆ್ಯಂಡ್ ಆಲ್ಮೋಸ್ಟ್ ತುಂಬ ಒಳ್ಳೆ ಕ್ರಿಯೇಟರ್ಸ್ ಇದ್ದಾರೆ ಕನ್ನಡದಲ್ಲಿ ಕೂಡ. ಸೊ ಅವರಿಗೆಲ್ಲ ಒಂದು ಸಪೋರ್ಟ್ ಆತಂದರೆ ಅವ್ರಿಗೂ ನಾಳೆ ಒಂದು ದೊಡ್ಡ ಮಟ್ಟಕ್ಕೆ ಮುಟ್ತಾರೆ ನಿಮ್ಮ ಸಪೋರ್ಟಿಂದ. ಸೊ ಅದಕ್ಕೋಸ್ಕರ ನೀವು ನಿಮಗೆ ಯಾರೇ ಕ್ರಿಯೇಟರ್ಸ್ ಮಾಡೋ ಕಂಟೆಂಟ್ ಲೈಕ್ ಆದರೆ ಪ್ಲೀಸ್ ಅವ್ರ ವಿಡಿಯೋನ ನೋಡೋದ್ರ ಜೊತೆಗೆ ಅವ್ರದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ. ಸೊ ಯೂಟ್ಯೂಬ್ ಆಲ್ಗೋರಿದಮ್ ಒಂದು ಯಾವ ಥರ ಇರುತ್ತೆ ಅಂದರೆ ಯಾವ ವಿಡಿಯೋ ಜಾಸ್ತಿ ಲೈಕ್ ಆಗಿರ್ತಾವಲ್ವ, ಸೊ ಅದನ್ನು ಅವರು ಒಂಥರ ರೀಚ್ ಜಾಸ್ತಿ ಜನಕ್ಕೆ ಆಗೋ ಥರ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ.
ಸೊ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಗಲೇ ಹೇಳಿರೋ ಥರ ಭಾಳ ಚೆನ್ನಾಗಿ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.